ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಮೀಲ್ಸ್ನ ರೆಡಿ ಮಾಡ್ತಿದ್ದೆ. ಲಂಚ್ ಬಾಕ್ಸ್ಗೆ ಇವತ್ತು ಹಾಕಿರಲಿಲ್ಲ, ಸೊ ಹಾಗಾಗಿ ಮಧ್ಯಾಹ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ. ಆಲ್ರೆಡಿ ಆ್ಯಕ್ಚುಲಿ ನಾನು ಈ ಪನ್ನೀರನ್ನ ಫ್ರೈ ಮಾಡ್ತಿದ್ದೀನಿ. ಜಸ್ಟ್ ತವಾ ಮೇಲೆ ಹೆಂಗು ಚಪಾತಿ ಮಾಡ್ತಿದ್ದೀನಿ. ಚಪಾತಿ, ಬೀನ್ಸ್ ಪಲ್ಯ, ಹಾಗೆಯೇ ಸೈಡ್ಗೆ ಈ ಒಂದು ಪನ್ನೀರ್ ಪೀಸ್ಗಳನ್ನ ಒಂದಿಷ್ಟು ಫ್ರೈ ಮಾಡೋಣ ಅಂತ. ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಉಪ್ಪು ಮತ್ತು ಮಸಾಲೆಗಳನ್ನು ಹಾಕಿದ್ದೀನಿ. ಈಗ ಬೀನ್ಸ್ನು ಕಟ್ ಮಾಡಿ ಇಟ್ಕೊಂಡಾಯಿತು. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಬೀನ್ಸ್ ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತಂದರೆ, ಮಾಮೂಲಿಯಾಗಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಸೊಪ್ಪು, ಆದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಮಾಡ್ತೀನಿ. ಅದರಿಂದ ನನಗೆ ಅದೆಲ್ಲ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಮತ್ತು ಬೀನ್ಸ್ ಪಲ್ಯಕ್ಕೂ ಹಾಗೆಯೇ ಬೀಟ್ರೂಟ್ ಪಲ್ಯಕ್ಕೂ ಈ ಕಡಲೆಬೇಳೆ ಒಗ್ಗರಣೆಗೆ ಹಾಕ್ತೀವಲ್ಲ ಚಿತ್ರಾನ್ನಾಗೆಲ್ಲ, ಆ ಥರ ಒಗ್ಗರಣೆ ಹಾಕಿದಾಗ ಆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಬೀನ್ಸ್ ಪಲ್ಯ ಮಾಡಿದಾಗ ಅಥವಾ ಬೀಟ್ರೂಟ್ ಪಲ್ಯ ಮಾಡಿದಾಗ ಈ ರೀತಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ. ಆ್ಯಂಡ್ ನಾನು ಡ್ರೈ ಅಂದರೆ ಎಣ್ಣೆನಲ್ಲೇ ಉಂಗೈಸ್ತಾ ಇದ್ದೀನಿ. ನಮ್ಮ ಕಡೆ ಹೀಗೆ ಅಂತಾರೆ, ಎಣ್ಣೆನಲ್ಲೇ ಫ್ರೈ ಮಾಡೋದು ಅನ್ನೋದು. ಸೊ ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಆ್ಯಡ್ ಮಾಡ್ತಾಯಿಲ್ಲ. ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಲಾಸ್ಟಿಗೆ ಕಡಲೆ ಬೀಜದ ಪೌಡರು ಅಂದರೆ ಶೇಂಗದ ಪುಡಿನ ಚೆನ್ನಾಗಿ ಜಾಸ್ತಿ ಹಾಕಿ ಒಂದು 2 ನಿಮಿಷ ಮತ್ತೆ ಮುಚ್ಚಿಟ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ತುಂಬಾ ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನೀಗ ಪನ್ನೀರನ್ನ ಫ್ರೈ ಮಾಡೋಣ ಅಂದ್ಕೋತೀನಿ. ಇವರು ಹೇಗೆ ಫೋನ್ ಮಾಡಿದ್ದೆ, ಬಿಟ್ಟಿದ್ದೀನಿ ಅಂತ ಹೇಳಿದರು. ಹಾಗಾಗಿ ಪನ್ನೀರ್ ಕೂಡ ಫ್ರೈ ಮಾಡಿ ಇಟ್ಕೊಂಡಾಯಿತು. ಆಮೇಲೆ ಚಪಾತಿ ಕೂಡ ಮಾಡೋದಿತ್ತು. ಹಾಗಾಗಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಇದಕ್ಕೆ ಹೇಳಿದ್ನಲ್ಲ, ಚಿಲ್ಲಿ ಫ್ಲೇಕ್ಸು, ಉಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ಜೀರಿಗೆ ಪೌಡರು ಹಾಕಿ ಇದನ್ನು ಒಂದು ಸ್ವಲ್ಪ ಹೊತ್ತು ಸೆಟ್ ಆಗೋಕ್ಕೆ ಬಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ತುಪ್ಪ, ಬೆಣ್ಣೆ ಅಥವಾ ಎಣ್ಣೆಯಿಂದ ಯಾವುದಾದ್ರೂ ತೊಗೊಂಡು ಯೂಸ್ ಮಾಡಿ ಫ್ರೈ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಮಧ್ಯಾಹ್ನ ಹೊತ್ತಿಗೆ ಏನಾದರೂ ಈ ರೀತಿ ತಿನ್ನೋಕ್ಕೆ ಸೈಡಿಗಿದ್ರೆ ಚೆನ್ನಾಗಿದೆ. ಬಾಕ್ಸಿಗೆಲ್ಲ ಎಲ್ಲ ಬೆಳಗ್ಗೆ ಪ್ರಿಪೇರ್ ಮಾಡೋಕ್ಕಾಗಲ್ಲ. ನೀವೇ ನೋಡ್ಬೋದು, ತುಂಬ ವ್ಲಾಗಲ್ಲಿ ನೋಡಿದ್ದೀರಾ, ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಸೌತೆಕಾಯಿ ಮತ್ತು ಟೊಮೆಟೊನ ಪೀಸ್ ಮಾಡಿಟ್ಟಿದ್ದೆ. ಟೊಮೆಟೊ ಕಟ್ ಮಾಡ್ತಾ ಮಗಳಿಗೆ ಕೊಟ್ಟಿದ್ದೆ. ನಾನು ಕೂಡ ತಿಂದಿದ್ದೀನಿ. ಇಲ್ಲಿ 3 ಪೀಸ್ ಉಳಿದಿತ್ತು. ಸೊ ಮೀಲ್ಸ್ ಈ ರೀತಿಯಾಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ರುಚಿಯಾಗಿತ್ತು ಮೀಲ್ಸ್ ಅಂತೂ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ತಡೆನೇ ಆಗ್ತಾಯಿದೆ. ಆ್ಯಂಡ್ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಗಳಿಗೂ ಊಟ ಮಾಡಿಸಿ ಕೆಳಗಡೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕಂತ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ. ಸೊ ಮೈದ್ನು ಕೂಡ ಬೇಗ ಬಂದಿದ್ದರು. 3:30-4 ಗಂಟೆ ಆಗಿತ್ತು. ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ಆಟ ಆಡಿಸ್ಕೊಂಡು ಬಂದರೆ ಅವಳಿಗೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ. ಹಾಗಾಗಿ ಡೈಲಿ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಸ್ಪೆಂಡ್ ಮಾಡ್ತೀವಿ. ಅಲ್ಲಿ ಅವಳಿಗೆ ಫುಲ್ ಸ್ಪೇಸ್ ಇದೆ ಮುಂದೆ ಆಟ ಆಡೋಕ್ಕೆ. ಆಮೇಲೆ ಎದುರುಗಡೆ ಮನೆಯಿಂದ ನಾಯಿಗಳು ಕೂಡ ಇದೆ, ಅದನ್ನು ನೋಡ್ಕೊಂಡು ಆಟ ಆಡಿಕೊಂಡು. ಆಮೇಲೆ ಮೇನ್ ಅಂದರೆ ಈಗ ಕಾಲು ಬಂದಮೇಲೆ ಅಂತೂ ಸ್ಟೆಪ್ಸ್ ಏರೋದು ಇಳಿಯೋದು ಇದೇ ಆಗಿದೆ ಅವಳ ಕೆಲಸ ಅಂತೂ. ಹಿಡಿಯೋಕ್ಕೆ ಆಗಲ್ಲ, ಸ್ಟೆಪ್ಸ್ನ ಏರ್ಬಿಟ್ಟು ಮತ್ತೆ ಇಳಿಯೋದು ಮತ್ತೆ ಏರೋದು, ಬರೀ ಇದೇ ಆಗಿದೆ. ಆಮೇಲೆ ಇಲ್ಲಿ ನೀರು ಹಾಕ್ತಾಯಿದ್ರು. ಅವ್ರ ಜೊತೆ ನಾನು ಹಾಕ್ತೀನಿ ಅಂತ ಹೋಗಿ ಅವ್ರ ಕಾಕನ ಹತ್ರ ಹೋಗಿ ನೋಡಿ ನೀರು ಹಾಕೋಕ್ಕೆ ಒಂದು ಸ್ವಲ್ಪ ಹೊತ್ತು ಅವ್ರು ನೋಡಿದ್ಮೇಲೆ ಅವ್ರ ಅಪ್ಪ ಆಗಲಿ ಅವ್ರ ಕಾಕ ಆಗಲಿ ನೋಡಿದ ತಕ್ಷಣ ಸ್ವಲ್ಪ ಹೊತ್ತು ಎತ್ಕೋಬೇಕು. ಇವನ್ ನಾನು ಅಡುಗೆ ಮಾಡಬೇಕಾದ್ರೆ ಡಿಸ್ಟರ್ಬ್ ಅಂತ ಮಾಡಲ್ಲ, ನನ್ನ ಹತ್ರ ಬರ್ತಾಳೆ. ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಮತ್ತೆ ಕೆಳಗಡೆ ಬಿಟ್ಟರೆ ಅವಳಿಗೂ ಸಮಾಧಾನ, ನಮಗೂ ಖುಷಿಯಾಗುತ್ತೆ. ಅದಾದಮೇಲೆ ಅವರು ಗಿಡಗಳು ನೀರು ಹಾಕ್ತಿದ್ರು. ನಾವಿಬ್ಬರು ಕಾರಲ್ಲಿ ಕೂತ್ಕೊಂಡು ಏನೇನೋ ಮಾಡ್ತಾಯಿದ್ವಿ. ಸೊ ನಡಿ ಅಮ್ಮ ಹೋಗೋಣ ಅಂತ ಅವಳು. ಸೊ ಹಾಗೋ ಹೀಗೋ ಸ್ವಲ್ಪ ಹೊತ್ತು ಎಲ್ಲ ಆಟ ಮುಗಿಸ್ಕೊಂಡು ಮತ್ತೆ ಮೇಲೆ ಕರ್ಕೊಂಡೋಗಿ ಮಲಗಿಸಿದ್ದೆ. ಅದಾದಮೇಲೆ ಸಂಜೆ ನಾನಿಲ್ಲಿ ಈ ಜಾಪಳಕಾಯಿ ಗೋವಾ ಅಂತಾರಲ್ಲ, ಸೊ ಈ ಜಾಪಳಕಾಯಿ ಜ್ಯೂಸನ್ನ ಮಾಡೋಣ ಅಂತ ನಮ್ಮ ಇದನ್ನ ಹೇಳಿದ್ರು ಮಾಡಿ ಅಂತ. ಹಾಗಾಗಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಜಾಪಳಕಾಯಿ ತಿಂದಿದ್ದು ಗೊತ್ತು, ಆದರೆ ಇದ್ರ ಜ್ಯೂಸ್ ಮಾತ್ರ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಇದನ್ನು ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಗೆ ಚಿಲ್ಡ್ ವಾಟರ್ ಬೇಕು ಅಂದರೆ ಐಸ್ ಕ್ಯೂಬ್ನೇ ಹಾಕ್ಬೋದು. ನಾನು ಸ್ವಲ್ಪ ನೀರನ್ನ ಹಾಕಿ ಸೊ ಮಿಕ್ಸನ್ನು ಆನ್ ಮಾಡಿದ್ದೀನಿ. ನೋಡ್ಬೋದು ಜ್ಯೂಸ್ ಅಂತೂ ಫೈನಲಾಗಿ ತುಂಬಾ ರುಚಿಯಾಗಿ ಬಂತು. ಹೇಗಾಗುತ್ತೋ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂತು. ನೀವು ಬೇಕಾದರೆ ಇದಕ್ಕೊಂದು ಸ್ವಲ್ಪ ನಾರ್ಮಲ್ ಸಾಲ್ಟ್ ಹಾಕೋ ಬದಲು
ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಅದಾದಮೇಲೆ ಸಂಜೆ ನನಗೆ ತುಂಬ ದಿವಸದಿಂದಲೂ ಪಾಯಸ ಮಾಡೋಣ ಅನ್ಕೊತಿದ್ದೆ, ಶಾವಿಗೆ ಪಾಯಸ. ಸೊ ಡಿಮಾರ್ಟಿಗೆ ಹೋಗಿದ್ವಲ್ಲ, ಸೊ ಬರ್ತಾ ಶಾವಿಗೆನ ತೊಗೊಂಡು ಬಂದಿದ್ದೆ. ಮನೇಲೇ ಮಾಡಿರೋ ಶಾವಿಗೆ ತುಂಬ ಇದೆ, ಬಟ್ ಈ ಒಂದು MTR ಬ್ರ್ಯಾಂಡ್ನ ತೊಗೊಂಡು ಬಂದಿದ್ದು, ಅದರಿಂದ ಶಾವಿಗೆ ಪಾಯಸನ ಮಾಡಿದೆ. ಅದೊಂಥರ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅದ್ರ ಜೊತೆಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು, ಹಾಗಾಗಿ ಪಡ್ಡುನ ಹಾಕ್ತಾಯಿದ್ದೆ. ಪಡ್ಡು ಇದಕ್ಕೆ ಈರುಳ್ಳಿ ಮತ್ತು ಅಜ್ವಾಯಿನು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಪಡ್ಡನ್ನ ಹಾಕಿದೆ. ಬೆಳಗ್ಗೆ ದೋಸೆ ಮಾಡಿದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಹೊರಟಿದ್ದು ಬನ್ನೇರುಘಟ್ಟ ಕಡೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಈ ಟಾಪ್ನ ತೋರಿಸಿದ್ದೆ ಅಂದ್ಕೊಳ್ತೀನಿ ಮುಂಚೆ ಒಂದು ಶಾರ್ಟ್ ವ್ಲಾಗಲ್ಲಿ. ಇದನ್ನು ಐರನ್ ಮಾಡ್ಕೊತಿದ್ದೆ ತುಂಬ ದಿವಸ ಅಲ್ಲ, ವರ್ಷಗಳ ನಂತರ ಹಾಕೋತಾ ಇದ್ದೀನಿ ಈ ಟಾಪ್ನ. ತುಂಬಾ ಮುದ್ದಿಯಾಗಿತ್ತು, ಹಾಗಾಗಿ ಇದನ್ನು ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಶರ್ಟು ತೆಗ್ದಿದ್ದೆ ಮತ್ತು ಈ 1 ಪೀಸ್ ಡ್ರೆಸ್ನು ತೆಗ್ದಿದ್ದೆ, ಯಾವುದಾದ್ರೂ ಒಂದು ಹಾಕ್ಕೊಳ್ಳೋಣ ಅಂತ. ಬಟ್ ಶರ್ಟ್ ಬದಲು ಮತ್ತು ನಾನು ಅದು ಯಾಕೆ ಕಂಫರ್ಟು ಅನಿಸ್ಲಿಲ್ಲ. ಅದಾದಮೇಲೆ ಈ ಒಂದು ಕುರ್ತಾನೇ ನಾನು ಐರನ್ ಮಾಡ್ಕೊಂಡ್ಬಿಟ್ಟು, ಅಂದರೆ 1 ಪೀಸ್ ಕುರ್ತಾ ಇದು ಆ್ಯಕ್ಚುಲಿ. ಸೊ ಇದನ್ನು ಐರನ್ ಮಾಡಿಕೊಂಡು ನಾನು ಈ ಟಾಪ್ನ ಹಾಕ್ಕೊಂಡು, ಸೊ ಮಗಳು ಕೂಡ ರೆಡಿ ಮಾಡಿ ಅವಳು ಆಟ ಆಡ್ಕೊಂಡಿದ್ಲು. ಬೆಳಿಗ್ಗೆ ಬೇಗ ಇದ್ದಿದ್ವಿ, ನಮ್ಮ ಅಣ್ಣ ಹೇಳಿದ 7:30 ಹೊರಡೋಣ ಅಂತ. ಬಟ್ ಅವರು ಕೂಡ ಲೇಟ್ ಆಯಿತು, ರಾತ್ರಿ ಮಲಗಿದ್ದು ಲೇಟ್ ಅಂತೆ. ಹಾಗಾಗಿ ಸೊ ಇಲ್ಲಿ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡಿದ್ವಿ, ಸ್ನ್ಯಾಕ್ಸು ಕೂಡ ಇರಲಿ ಅಂತ ತೊಗೊಂಡು ಹೋಗಿದ್ದು. ಹೊರಟಿದ್ವಿ. ಹೊರಡೋಕ್ಕೆ 9:30 ಆಯಿತು. ಅಲ್ಲಿಗೆ ರೀಚ್ ಆಗೋಕ್ಕೆ 12 ಆಗ್ತಾಯಿತ್ತು. ತುಂಬಾ ದೂರ ಮನೆಯಿಂದ, ಇಲ್ಲಿಂದ 1.5 hour ಇತ್ತು. ಸೊ ಆ 1.5 hour ಎಲ್ಲ ಮಕ್ಕಳು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ಇದು ಬನ್ನೇರುಘಟ್ಟ ಊರಂತೆ. ಊರು ಕೂಡ ಇದೆ, ಅಂದರೆ ಏರಿಯಾ ಅಂದ್ಕೊಂಡಿದ್ದೆ, ಬಟ್ ಇದು ಊರು ಅಂತೆ. ಸೊ ಫೈನಲ್ಲಾಗಿ ಬನ್ನೇರುಘಟ್ಟಗೆ ರೀಚ್ ಆದ್ವಿ. ಇಲ್ಲಿಂದ ಮತ್ತೆ ಮುಂದೆ ಹೋಗಬೇಕು, ಸ್ವಲ್ಪ ದೂರನೇ ಇರೋದು. ಅಷ್ಟೊತ್ತಿಗೆ ಎಲ್ಲ ಮಕ್ಕಳು ಕೂಡ ಇದ್ದರು. ಫೈನಲಿ ಬಂದು ರೀಚ್ ಆದ್ವಿ. ಬಟ್ ತುಂಬಾ ರಶ್ ಇದೆ, ಸ್ಯಾಟರ್ಡೇ ಇತ್ತು, ಹಾಗಾಗಿ ಆಮೇಲೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಎಲ್ಲರೂ ಫ್ಯಾಮ್ಲಿನ ಕರ್ಕೊಂಡು ಬಂದು ಈ ಒಂದು ನ್ಯಾಷನಲ್ ಪಾರ್ಕ್ಗೆ, ಝೂ ಪಾರ್ಕ್ಗೆ ಕರ್ಕೊಂಡು ಬಂದಿದ್ದರು. ನಾವು ಕೂಡ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಸೊ ತುಂಬಾ ದೊಡ್ಡ ಕ್ಯೂವೇ ಇತ್ತು. ನಾವು ನಡ್ಕೊಂಡು ಹೋದರೆ ತುಂಬಾ ಲೇಟ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಒಂದು ಗಾಡಿ ತಗೊಂಡು ಇಲ್ಲಿಂದ ನಾವು ಹೊರಟೇ ಬಿಟ್ವಿ. ಸೊ ಪರ್ ಹೆಡ್ 100 rupees ಅಂತೆ. ಮೋಸ್ಟ್ಲಿ ವೀಕೆಂಡ್ ಅಂತ ಅಷ್ಟಿತ್ತು, ಅಥವಾ ಎವ್ರಿ ಡೇನೂ ಆಗಿರುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು ನಾವು. ಸೊ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲನೂ, ನೋಡ್ಬೋದು. ಫಸ್ಟ್ ಟೈಮ್ ಅಂದರೆ ಮೈಸೂರು ಝೂಗೆ ಹೋಗಿದ್ದು. ಅದಾದಮೇಲೆ ಬೆಂಗಳೂರಲ್ಲಿ ಬನ್ನೇರುಘಟ್ಟಗೆ ನಾ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದೇನಿಲ್ಲ, ಬಟ್ ನಾವು ನಡ್ಕೊಂಡು ಹೋದರೆ ಟೈಮ್ ಇದೇ 40 minutes ಟೈಮ್ ತೊಗೊಂಡು. ಇನ್ನೇನಾದರೂ ನಡ್ಕೊಂಡೆಲ್ಲ ಸುತ್ತಾಡಬೇಕು ಅಂದರೆ ಮೋಸ್ಟ್ಲಿ 1.5 or 2 hours ಕೂಡ ಆಗ್ಬೋದು. ಆಮೇಲೆ ಈ ಒಂದು ಟ್ಯಾಗ್ನ ಅದು ಸ್ಟ್ಯಾಂಪ್ ಕೂಡ ಹಾಕಿದ್ರು, ಇದನ್ನು ಹಾಕ್ಕೊಂಡ್ಬಿಟ್ಟು ಹತ್ತೋಕ್ಕೆ. ಅದಾದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ನೈಟ್ ಶೋ ಅವತಾರ್ ಮೂವಿಗೆ ಹೋಗಿದ್ವಿ. ನನ್ನ ಮಗಳು ಫಸ್ಟ್ ಮೂವಿ ಅಂತ ಹೇಳ್ಬೋದು. ಸೊ ಅವಳು ಕೂಡ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೊತ್ತು ಗ್ಲಾಸ್ ಹಾಕ್ಕೊಂಡು ನೋಡಿದ್ಲು. ಅದಾದಮೇಲೆ ತುಂಬಾ ನಿದ್ದೆ ಮೂಡ್ಗಿದ್ಲು. ಹಾಗಾಗಿ 10:30 ಶೋಗೆ ಹೋಗಿದ್ದು ನಾವು. ಮನೆ ಹತ್ರನೇ ಒಂದು ಐನಾಕ್ಸ್ ಅಲ್ಲಿ ಮೂವಿ ನೋಡೋಕ್ಕೆ ಹೋಗಿದ್ವಿ. ಮೂವಿ ಮುಗಿಸ್ಕೊಂಡು ಮನೆಗೆ ಹೊರಡೋಕ್ಕೆ 3 ಗಂಟೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ಸಂಡೇ. ಸೊ ಸಂಡೇ ಲೇಟಾಗೇ ಇದ್ವಿ, ಯಾಕಂದರೆ ಮಲಗಿದ್ದೇ ಲೇಟು. ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ನಾನು, ನನ್ನ ಮಗಳು ಮತ್ತು ನಮ್ಮ ಯಜಮಾನರು ಕೂಡ ಬಂದು ಕೆಳಗಡೆ ನೀರು ಹಾಕಿ, ಆಮೇಲೆ ಸ್ಟೇರ್ ಕೇಸ್ ಎಲ್ಲನೂ ತೊಳೆದು, ಆಮೇಲೆ ಅವ್ರ ಸ್ಕೂಟಿನೂ ಕೂಡ ತೊಳಿತಿದ್ರು. ಮಗಳು ಕೂಡ ಅವಳ ಗಾಡಿನೂ ತೊಳಿತಾ ಇದ್ಲು, ನೋಡ್ಬೋದು. ಸೊ ಹೀಗಾಗಿತ್ತು. ಆಮೇಲೆ ಟೆರೆಸ್ ಮೇಲೂ ಕೂಡ ನೀರು ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಮೆಂತ್ಯ ಕಾಳು ಹಾಕಿದ್ದೆ ಮತ್ತು ಧನಿಯಾನು ಕೂಡ ಹಾಕಿದ್ದೆ. ಎರಡೂ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಹೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದಾದಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತು ಸಂಜೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಅಂತ ಹೋಗಿ. ಸೊ ಹೇಗೆ ಅನ್ನಿಸ್ತು ವ್ಲಾಗ್? ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಹೊಸೊಬ್ಬರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.